ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಜೊತೆ. ಇವತ್ತಂತೂ ಫಟಾಫಟ್ ಅಂತ ಒಂದು ಉಪ್ಪಿಟ್ಟು, ಅದ್ರ ಜೊತೆಗೆ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ. ನಾನಿಲ್ಲಿ 4-5 ಸ್ಪೂನು ಆಯಿಲ್ ಹಾಕಿದ್ದೀನಿ, ಸಾಸಿವೆ, ಕಡಲೆಬೇಳೆ, ಹಾಗೆ ಸಣ್ಣದೊಂದು ಈರುಳ್ಳಿ ಮತ್ತು 5-6 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಸ್ಟೀಮ್ ಮಾಡಿ ಅವರೆಕಾಯಿ ಮತ್ತು ಕ್ಯಾರೆಟ್ ಬೀನ್ಸನ್ನು ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಟೊಮೆಟೊ, ದಪ್ಪ ಸೈಜದ್ದು ಒಂದು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ನಾವು ಉಪ್ಪನ್ನು ಸೇರಿಸ್ಕೋಬೇಕು. ನಾನು ಆಲ್ರೆಡಿ ಉಪ್ಪಿಟ್ಟು ರವೆನ ಅಂದರೆ ಮೀಡಿಯಮ್ ರವೆ, ಬನ್ಸಿ ರವೆ ಎರಡೂ ಸಹ ಆಯಿಲ್ ಹಾಕಿಲ್ಲ, ಡ್ರೈ ರೋಸ್ಟ್ ಮಾಡಿದ್ದೀನಿ. ಅದನ್ನು ಇವಾಗ ಈ ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನ್ನ ಪಕ್ಕದಲ್ಲಿ ನೀರು ಹಾಗೆ ಹಸಿ ಹಾಲು ಈ ಎರಡನ್ನೂ ಸಹ ನಾನು ಬಿಸಿ ಮಾಡಿ ಇಟ್ಟಿದ್ದೆ. ಅದನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅಷ್ಟೇ ನೋಡಿ, ಉಪ್ಪಿಟ್ಟಿಗೆ ಸ್ವಲ್ಪ ಹಾಲು ಅಂದರೆ ಒಂದು ಚಿಕ್ಕ ಕಾಫಿ ಲೋಟ ಬರುತ್ತಲ್ವ, ಅದರಲ್ಲಿ ಆಗೋಷ್ಟು ಹಾಲನ್ನು ಹಾಕಿ ಈ ಉಪ್ಪಿಟ್ಟಿಗೆ ಸೇರಿಸಿ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಕ್ರೀಮಿಯಾಗಿ ಬರುತ್ತೆ. ಹೋಟೆಲ್ಗಳಲ್ಲಿ ಸಿಗುತ್ತಲ್ಲ ಆ ರೀತಿಯೇ ಇರುತ್ತೆ ನೋಡಿ. ಈ ಹಂತದಲ್ಲಿ ನಾವು ಸ್ವಲ್ಪ ತೆಂಗಿನಕಾಯಿನ ಹಾಕಿ ಮುಚ್ಚಿಟ್ಬಿಡಬೇಕು. ಒಂದು 5 ನಿಮಿಷ ಮುಚ್ಚಿಟ್ಟು ಮತ್ತೆ ಇದನ್ನು ತೆಗೆದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ನೋಡಿ, ಹಾಗೇ ಎಷ್ಟು ಕ್ರೀಮಿಯಾಗಿ ಬಂದಿದೆ. ಎರಡೂ ರೀತಿಯಾದಂಥ ರವೆನ ಮಿಕ್ಸ್ ಮಾಡಿರೋದ್ರಿಂದ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ನಾನು ಹಾಲು ಮತ್ತು ಕ್ಯಾರೆಟ್ ಇಷ್ಟನ್ನು ಒಂದು ವಿಷಲ್ ಹಾಕ್ಸಿದ್ದೀನಿ ನೋಡಿ. ಈ ರೀತಿ ಎಷ್ಟು ಫಟಾಫಟ್ ಅಂತ ಮಾಡ್ಬೋದು ಹಲ್ವನ ಅಂತ. ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಈ ರೀತಿ ನುಣ್ಣಗೆ ಇದನ್ನು ಪೇಸ್ಟ್ ಮಾಡಿದ್ದೀನಿ. ಹಲ್ವನ ಎಷ್ಟೊಂದು ವಿಧಾನದಲ್ಲಿ ಮಾಡ್ಬೋದು. ಈ ರೀತಿ ಒಂದು ಸಲ ಮಾಡಿ ನೋಡಿ, ತುಂಬ ಬೇಗನೆ ಆಗಿಬಿಡುತ್ತೆ. ಏನಾದ್ರು ಸ್ವೀಟ್ ಬೇಕಂದಾಗ ಈ ರೀತಿಯೂ ಸಹ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ಹಾಲನ್ನು ಬಿಸಿ ಮಾಡಿ ಅದರಲ್ಲಿ ಸಕ್ಕರೆ ಹಾಕಿ ನಾವು ರುಬ್ಬಿಟ್ಟಿರುವಂತಹ ಕ್ಯಾರೆಟ್ ಮಿಶ್ರಣ ಏನಿರುತ್ತೆ ಅದನ್ನು ಹಾಕಿ ಸ್ವಲ್ಪ ಕೈ ಬಿಡಬಾರ್ದು, ಇದನ್ನು ತಳ ಹಿಡ್ಕೊಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಮೇಲಿಂದ ತುಪ್ಪ ಅಥವಾ ನಾವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಿದ್ರೂ ಹಾಕೋಬೋದು. ನಾನಿಲ್ಲಿ ಬಾದಾಮಿ, ಗೋಡಂಬಿ ಹಾಕಿ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ತುಪ್ಪ, ಜಾಸ್ತಿ ತುಪ್ಪ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡಿ ನೋಡಿ. ಇದು ಸಹ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ, ಯಾಕೆಂದರೆ ಇದು ಒಂಥರ ಕ್ರೀಮಿ ಬರುತ್ತೆ, ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟು ಜೊತೆಗೆ ಫಟಾಫಟ್ ಅಂತ ಇದನ್ನು ಮಾಡ್ಕೋಬೋದು. ಈ ಕಡೆ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರು ಈ ರೀತಿ ಮಾಡಿದಾಗ ಇಷ್ಟಪಡ್ತಾರೆ. ನಾನೀಗ ಲೆಮನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುವಂಥ ಕ್ರೀಮಿಯಾಗಿರುವಂಥ ಉಪ್ಪಿಟ್ಟು ರೆಡಿಯಾಗಿಬಿಡುತ್ತೆ. ಟ್ರೈ ಮಾಡಿ. ಮೇಲಿಂದ ಸ್ವಲ್ಪ ತುಪ್ಪನ ಹಾಕಿದ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಹೋಟೆಲ್ಗಳಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾದಂಥ ಟೇಸ್ಟ್ ಇರುತ್ತೆ. ಹಾಗೆ ಇಲ್ಲಿ ಹಲ್ವಾ ಇದನ್ನು ಸಹ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು ನೋಡಿ. ಅದು ಮೇಲಿಂದ ಡ್ರೈ ಫ್ರೂಟ್ಸ್ ಹಾಕಿ ರೆಡಿ ಮಾಡಿದ್ರೆ ಸೂಪರಾಗಿರೋ ಕಾಂಬಿನೇಷನ್ ರೆಡಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗಿದ್ರೆ ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿ ಜೊತೆ. Thank you for watching.